ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಶಾಕ್ ಅಂತ ಹೇಳ್ತಾ ಇದ್ದಾರೆ. ಶಾಕ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಉ- ಸರ್ಕಾರಿ ಜಾಗದಲ್ಲಿ ಜನ ಓಡಾಡಬೇಕಾಗಿರುವಂಥ ಜಾಗದಲ್ಲಿ ಇವ್ರು ಅಂಗಡಿ ಕಟ್ಕೊಂಡು ಕೂತ್ಕೊಂಡು ಅಧಿಕಾರಿಗಳು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ರಲ್ಲ, ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ ಕೃಷ್ಣ ಬೈರೇಗೌಡ್ರೆ. ಯಾವನಲ್ಲಿಗೆ ಪರವಾನಗಿ ಕೊಟ್ಟ, ಯಾಕೆ ಕೊಟ್ಟ? ಒಬ್ಬೊಬ್ಬರನ್ನ ಆಚೆ ತೆಗೆದು ಸಸ್ಪೆಂಡ್ ಮಾಡ್ತಾ ಹೋಗಿ. ತೆರವು ಮಾಡೋ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆಯದೇ ಫುಟ್ಪಾತ್ನಲ್ಲಿ ಓಡಾಡೋಕ್ಕೆ. ಹಲವು ಕಡೆಗಳಲ್ಲಿ ಈಗ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕ್ಲಿಯರ್ ಕಟ್ ಆಗಿ ಹೇಳಿದರೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿ ನೋಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಗ್ ಶಾಕ್. ಸದ್ಯಕ್ಕೆ ಫುಟ್ಪಾತ್ ತೆರವು ಸ್ಥಗಿತ ಇಲ್ಲ. ಕಾರ್ಯಾಚರಣೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಕಳೆದ 8 ದಿನಗಳಿಂದ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಈವರೆಗೆ ಸುಮಾರು 430 ಕಿಲೋಮೀಟರ್ ಫುಟ್ಪಾತ್ ತೆರವು ಆಗಿದೆ. ಫುಟ್ಪಾತ್ ತೆರವಿಗೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಹೀಗಾಗಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕೆಲವೊಂದು ಬೇಡಿಕೆ ಈಡೇರಿಸುವುದರ ಬಗ್ಗೆ ಚರ್ಚೆ ನಡೆಸಲಾಯಿತು. ಆದರೆ ಯಾವುದೇ ಕಾರಣಕ್ಕೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸ್ಥಗಿತ ಆಗಿಲ್ಲ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರವೇ ತೆರವು ಕಾರ್ಯಾಚರಣೆ ಮಾಡ್ತಿದೆ. 19,000 ರಸ್ತೆಗಳಲ್ಲಿ ಬರೀ 1,500 ರಸ್ತೆಗಳಲ್ಲಿ ಮಾತ್ರ ತೆರವು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಮ್ಮ ಕಾರ್ಯಾಚರಣೆ ಸುರಕ್ಷಿತ ಪಾದಾಚಾರಿ ನಿರ್ಮಾಣದ ಗುರಿ ಹೊಂದಿದೆ. ವ್ಯಾಪಾರಿಗಳು ಮುಖ್ಯ ರಸ್ತೆಗಳನ್ನ ಬಿಟ್ಟು ಪಕ್ಕದ ರಸ್ತೆಗಳಲ್ಲಿ ವ್ಯಾಪಾರ ಮಾಡಲಿ ಅಂತ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಪ್ರಾವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡಿ ಅದರ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಬದುಕು ರೂಪಿಸ್ಕೊಳ್ಳೋದಕ್ಕೆ ಏನು ಸಹಾಯ ಮಾಡಬೇಕು ಅದನ್ನ ಸಹಾಯ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಮ್ಮದು ಸುರಕ್ಷಿತ ಪಾದಾಚಾರಿ ಮಾರ್ಗ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ನಾನು ಅವರ ಸಹಕಾರವನ್ನು ಕೇಳಿದ್ದೇವೆ. ಬೆಂಗಳೂರಲ್ಲಿ 15,000 to 18,000 ಕಿಲೋಮೀಟರು ರೋಡ್ ಇದೆ. ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟ್ರು. 10% ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ನೀವೇ ಸ್ವಯಂ ಪ್ರೇರಣೆಯಿಂದ ಆ ಜಾಗಗಳನ್ನು, ಮೇನ್ ರೋಡ್ಗಳನ್ನು ಬಿಟ್ಕೊಟ್ಬಿಡಿ. ನೀವೇ ಇಂಟರ್ನಲ್ ರೋಡ್ಸಲ್ಲಿ ಹೋಗಿ ನಾವು ಕೂಡ GBA ವತಿಯಿಂದ ನಿಮ್ಮ ಜೊತೆಗೆ ನಿಂತ್ಕೊಂಡು ನಿಮಗೆ ಆಲ್ಟರ್ನೇಟ್ ಲೊಕೇಶನಲ್ಲಿ ನೀವು ಬದುಕು ರೂಪಿಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಾತನ್ನ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಸಮಿತಿ ಮತ್ತು ಸಚಿವರ ಜೊತೆಗಿನ ಸಭೆ ಸಕ್ಸಸ್ ಆಗಿಲ್ಲ. ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಸ್ಪಷ್ಟನೆ ಸಿಕ್ಕಿಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಮಿತಿ ಪರ ವಕೀಲ ಹೇಳಿದ್ದಾರೆ. ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದ್ರಿಂದ ಯಾರೂ ಸತ್ತಿಲ್ಲ. ಸತ್ತಿರೋ ದಾಖಲೆ ತೋರಿಸಿ ಅಂದ್ರೆ ಇಲ್ಲ. ಕಾರ್ಯಾಚರಣೆ ಮುಂದುವರಿಸುತ್ತಿದ್ದೇವೆ ಅಂತಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ವ್ಯಾಪಾರದ ಬಗ್ಗೆ ಸರಿಯಾಗಿ ಚರ್ಚೆ ಆಗಿಲ್ಲ. ಬೀದಿ ಬದಿ ವ್ಯಾಪಾರಿಗಳ ಸಮಿತಿ ಮತ್ತೆ ಸಭೆ ಮಾಡಿ ಮುಂದಿನ ನಿರ್ಣಯ ಕೈಗೊಳ್ಳುತ್ತೇವೆ ಅಂದಿದ್ದಾರೆ. ಸಚಿವರು ಕೆಲವು ಬೇಡಿಕೆಗಳಿಗೆ ಒಪ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ ಮರು ಸಮೀಕ್ಷೆ ಮಾಡ್ತೀವಿ. ಯಾಕೆಂದ್ರೆ PM ಸ್ವನಿಧಿ ಲೋನ್ 80,000 ಜನಕ್ಕೆ ಕೊಟ್ಟಿದ್ದಾರೆ. ಅದರ ID ಕಾರ್ಡ್ ಬರೀ 27,000 ಜನಕ್ಕೆ ಮಾತ್ರ ಆಗಿರೋದು ಸಮೀಕ್ಷೆಯಲ್ಲಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ, ಅದು ಸ್ವಾಗತ. ಎರಡನೇದು ಅವ್ರು ಒಪ್ಕೊಂಡಿದ್ದಾರೆ, ನಾವು ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡ್ತೀವಿ, ಅದರಲ್ಲಿ ಚರ್ಚೆ ಆಗುತ್ತೆ ಅಂತ ಅವ್ರು ಒಪ್ಕೊಂಡಿದ್ದಾರೆ, ಅದು ಸಹ ಸ್ವಾಗತಾರ್ಹ. ಮೂರನೇದು ಅವ್ರೇನು ಹೇಳಿದ್ದಾರೆ, ನಾವು ಪಟ್ಟಣ ವ್ಯಾಪಾರ ಸಮಿತಿಲಿ ಇದೆಲ್ಲ ಚರ್ಚೆ ಆಗಬೇಕು, ನಿಮಗೆ ಜಾಗ ಗುರುತಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ, ಅದು ಸಹ ಸ್ವಾಗತಾರ್ಹ. ಒಂದು ವಿಷಯದಲ್ಲಿ ನಮಗೂ ಅವ್ರಿಗೂ ಒಪ್ಪಿಗೆ ಆಗಿಲ್ಲ. ಅವ್ರು ಹೇಳಿದ್ದಾರೆ ನೀವು ಮೇನ್ ರೋಡ್ ತೆರವುಗೊಳಿಸಲೇಬೇಕು, ನೀವು ಸೈಡ್ ರೋಡ್ಗೆ ಹೋಗ್ಬೇಕು ಅಂತ. ನಾವು ಹೇಳಿದ್ವಿ ನೀವು ಆ ರೀತಿ ತೀರ್ಮಾನ ಮಾಡೋದು ಸರಿಗಿಲ್ಲ. ಏನಾದರೂ ಪಟ್ಟಣ ವ್ಯಾಪಾರ ಸಮಿತಿಲಿ ಚರ್ಚೆ ಆಗಲಿ, ಮೇನ್ ರೋಡಲ್ಲಿ ಮಾಡಬೇಕಾ ಸೈಡ್ ರೋಡಲ್ಲಿ ಆಗಬೇಕು ಅನ್ನೋದು ನೀವೇ ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿ ಇವತ್ತಿಂದನೇ ಶುರು ಮಾಡ್ತೀರಿ ಅಂತ ಹೇಳಿದ್ದೀರಾ, ಅಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ವ್ಯಾಪಾರಿಗಳ ವಿರೋಧದ ನಡುವೆ ಕಾರ್ಯಾಚರಣೆ. ಸಚಿವರು ಯಾವುದೇ ಕಾರಣಕ್ಕೂ ಫುಟ್ಪಾತ್ ಒತ್ತುವರಿ ತೆರವು ಸ್ಥಗಿತಗೊಳಿಸಲ್ಲ ಅಂದಿದ್ದಾರೆ. ಅದೇ ರೀತಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಬೆಂಗಳೂರಿನ ಲಾಲ್ಬಾಗ್, ಲಕ್ಕಸಂದ್ರದಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆಸಲಾಯಿತು. ಫುಟ್ಪಾತ್ ಮೇಲಿಟ್ಟಿದ್ದ ಅಂಗಡಿಗಳ ಕೆಡವಲಾಯಿತು. ಈ ವೇಳೆ ಅಂಗಡಿ ಮಾಲೀಕರು GBA ಸಿಬ್ಬಂದಿ ಜೊತೆಗೆ ವಾಗ್ವಾದ ನಡೆಸಿದ್ರು. ಸಿದ್ದಾಪುರ ಪೊಲೀಸ್ ಠಾಣೆ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ವೇಳೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ಮಹಿಳೆಯರು JCBಗೆ ಅಡ್ಡ ಹೋಗಿ ಅಸಮಾಧಾನ ಹೊರಹಾಕಿದ್ರು. ಏಕಾಏಕಿ ಎಲ್ಲ ಹೊಡೆದು ಬೀಸಾಕ್ತೀನಿ ಹೆಂಗ್ಸು ಅಂತ ನೋಡಿದ್ರೆ ಒಂದು ಇದು ಮಾಡ್ತಾರಲ್ಲ ಸರ್, ಇವ್ರ ಮೇಲೆ ಅಕ್ಕ ತಂಗಿದ್ರಿ ಇಲ್ವಾ, ತಾಯಿ ತಂದೆ ಇಲ್ವಾ? ಹಿಂಗ ನಮ್ಮನೇಲಿ ನಾವು ಚೆನ್ನಾಗಿ ನೋಡಿದ್ರೆ ನಾವು ಯಾಕೆ ಬರ್ತಾ ಇದ್ವಿ? 25 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋರು ಇಲ್ಲ, ಇವ್ರು ಯಾಕೆ ಕಾರ್ಡ್ ಕೊಡ್ರು ಸರ್ ಹೇಳಿ ಸರ್? ನಮಗೆ ಗಡಚಾರಿ ಸಾರು ತುಂಬ ಹೆಲ್ಪ್ ಮಾಡವ್ರೆ, ಅವರಿಂದ ನಾವು ಅನ್ನ ತಿಂತಾ ಇದ್ದೀವಿ. ಹೋದ್ಸಲಿ ಹಿಂಗೆ ಚೆಲ್ಲಿದ್ದಕ್ಕೆ ಅವರೇ ಹೆಲ್ಪ್ ಮಾಡಿದರು. ಈ ಥರನೇ ಯಾರಿಗೂ ಮಾಡಬಾರ್ದು. ಬರೀ 30 ರೂಪಾಯಿಗೆ ಊಟ ಕೊಡ್ತೀವಿ. ಎಲ್ಲ ಎಷ್ಟೆಷ್ಟು ದೂರದಿಂದ ಜನ ಬರ್ತಾರೆ. ಎಲ್ಲ ಚೆಲ್ಲಿದ್ರು ಸರ್, ಎಲ್ಲ ಅಲ್ಲಿ ನೀರು ಹಾಕಿದ್ರು, ಅವರೇ ಚೆಲ್ಲಿಬಿಟ್ಟು ನೀರು ಹಾಕಿದ್ರು.
ಏಕಾಏಕಿ ಬಂದು ತೆಗಿತಾ ಇದ್ದಾರೆ ಸರ್, ಏನು ಕೊಟ್ಟಿಲ್ಲ. ನಾವು ನೀವು ಇರಿ ಅಂದ್ರೂ ಬಿಡ್ತಾ ಇಲ್ಲ, ಊಟದೆಲ್ಲ ಚೆಲ್ಬಿಟ್ಟು ಎಲ್ಲ ಎತ್ತಿ ಎಲ್ಲ ಇದು ಮಾಡ್ಕೊಂಡ್ಬಿಟ್ರು ಸರ್. ಎಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಹೋದಾಗೆಲ್ಲ ಲೈಸೆನ್ಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಒಂದೊಂದು ಸರಿಗೆ ಬಂದ್ಬಿಟ್ಟು ಈ ಥರ ಹೇಳ್ತಾರೆ. ಒಂದ್ಸರಿ ಬಂದರು ನೀವೆಲ್ಲ ಟೇಬಲ್ ಮೇಲೆ ಇಟ್ಕೊಂಡು ಮಾಡಿ ಅಂತಂದ್ರು. ಇವಾಗ ಟೇಬಲ್ ಇಟ್ಕೊಂಡಿದ್ದೀವಿ, ಟೇಬಲ್ ಇಟ್ಕೊಂಡಂಗೆಲ್ಲ ಗಾಡಿ ಇಟ್ಕೊಂಡು ಮಾಡಿ ಅಂತಿದ್ದಾರೆ. ಒಂದೊಂದು ಸರಿ ಒಂದೊಂದು ರೂಲ್ಸ್ ಮಾಡ್ತಾ ಇದ್ದಾರೆ ಸರ್. ಸ್ವಾಮಿ, ನಾನು ಚಿಕ್ಕ ಪುಟ್ಟ ಒಂದೊಂದು ರೂಪಾಯಿ ಮಕ್ಕಳು ತಿನ್ನೋದು ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಬಾತ್ರೂಮ್ಗೆ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಸೇರ್ಕೊಂಡಿದ್ದೀನಿ ಸ್ವಾಮಿ. ನಾನು ಇಲ್ಲಿ 30 ವರ್ಷದಿಂದ ಇದ್ದೀನಿ. ಇನ್ನು ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಯಲಹಂಕ ವಿಭಾಗದ ಯಲಹಂಕ ನ್ಯೂ ಟೌನ್ನಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿ ತೆರವು ಮಾಡಲಾಯಿತು. ಒಟ್ಟಾರೆ ಫುಟ್ಪಾತ್ ಒತ್ತುವರಿ ತೆರವಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಜುಲೈ 1ರಿಂದ ಆರಂಭವಾಗಿರುವ ಕಾರ್ಯಾಚರಣೆಯಲ್ಲಿ ಈವರೆಗೆ 430 ಕಿಲೋಮೀಟರ್ ಉದ್ದದ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ಸಂಘರ್ಷ ಎಲ್ಲಿ ಹೋಗಿ ತಲುಪಲಿದೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.